ಅಕ್ಕ ಮಹಾದೇವಿಯವರ ಮೌನ ಧ್ಯಾನ ತಪಸ್ಸಿನ ಎತ್ತರ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ. 3 ಸಾಲಿನ ಈ ವಚನ ಅಕ್ಕ ಮಹಾದೇವಿಯವರ ಬಹು ದೊಡ್ಡ ತಪಸ್ಸಿನ ಬೆಳಕನ್ನು ಹೇಳ್ತಾ ಇದೆ. ನಾವೆಲ್ಲ ಪೂಜೆಗೆ ಪತ್ರೆ ಪುಷ್ಪಗಳನ್ನು ಬಿಡಿಸಿ ತರ್ತೇವೆ ಅಷ್ಟವಿಧಾರ್ಚನೆಯನ್ನು ಮಾಡುವ ಸಲುವಾಗಿ. ಈ ರೀತಿಯ ಅಷ್ಟವಿಧಾರ್ಚನೆಯನ್ನು ಮಾಡಿ ಕೃತಾರ್ಥತೆಯನ್ನು ನಾವು ಪಡೆದುಕೋತೇವೆ, ಧನ್ಯತೆಯನ್ನು ಪಡಿತೇವೆ. ಈ ಪೂಜೆಯಿಂದ ಬಹಳ ಸಮಾಧಾನವನ್ನು ಹೊಂದುತ್ತೇವೆ. ಅನೇಕ ಪತ್ರ ಪುಷ್ಪಗಳನ್ನು, ದೊಡ್ಡ ದೊಡ್ಡ ಹೂಮಾಲೆಗಳನ್ನು ತಂದು ಪೂಜೆ ಮಾಡುವುದರ ಮೂಲಕ ಇಷ್ಟೆಲ್ಲ ಪೂಜೆಯಿಂದ ಪರಮಾತ್ಮನನ್ನು ಸಂಪ್ರೀತಗೊಳಿಸ್ತೇನೆ, ಎಷ್ಟೆಲ್ಲ ವಸ್ತುಗಳಿಂದ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಸಂಭ್ರಮಿಸೋದುಂಟು ಮನುಷ್ಯ. ನಾವು ಪೂಜೆ ಮಾಡುವ ಪತ್ರ ಪುಷ್ಪ ಇತ್ಯಾದಿಗಳಿಂದ ಸಂಭ್ರಮ. ಫಲ ಬಾಹ್ಯ ವಸ್ತುಗಳಿಂದ ಪೂಜೆಯನ್ನು ಉಪಾಸನೆಯನ್ನೇನು ನಡೆಸ್ತೀರಿ, ಆ ಬಾಹ್ಯ ವಸ್ತುವಿನ ಪೂಜಾ ಸಂಭ್ರಮ ಪೂಜಾ ಫಲದಲ್ಲಿ ಧ್ಯಾನದಲ್ಲಿ ನಿಮಗೆ ಸಿಗ್ತಾ ಇದೆಯಾ? ಅಕ್ಕ ಮಹಾದೇವರಿ ವಚನದಲ್ಲಿ ಹೇಳ್ತಾರೆ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ನಾವೇನು ಉಸಿರಾಟ ಮಾಡ್ತಾ ಇದ್ದೀವಲ್ಲ, ಈ ಉಸಿರಾಟವೇ ಪತ್ರೆ ಪುಷ್ಪ ಪರಿಮಳದ ಪೂಜೆ ಅಂತಾರೆ ಅಕ್ಕ ಮಹಾದೇವಿಯವರು. ಏನಂಗಂದ್ರೆ ನುಡಿ ಶುದ್ಧ, ನಡೆ ಶುದ್ಧ, ಅಂತರಂಗ ಶುದ್ಧ, ಬಹಿರಂಗ ಶುದ್ಧ. ಅಂತರಂಗವೇ ಮಡಿಯಾದ ಮೇಲೆ, ಬಹಿರಂಗವೇ ಮಡಿಯಾದ ಮೇಲೆ, ನಡೆ ನುಡಿಯೇ ಶುದ್ಧವಾದ ಮೇಲೆ ಆ ಉಸಿರಾಟದ ಜೀವನ, ಆ ಬದುಕು, ಆ ಸುಂದರವಾದಂಥ ತಪೋಜೀವನ ಅದೇ ಪರಮಾತ್ಮನಿಗೆ ಉಪಾಸನೆಯಲ್ಲವೇ? ಅದೇ ಪರಮಾತ್ಮನಿಗೆ ಪುಷ್ಪವಲ್ಲವೇ? ಅದನ್ನು ಇಲ್ಲಿ ಅಕ್ಕ ಮಹಾದೇವರು ಹೇಳ್ತಾ ಇದ್ದಾರೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ನಾ ಏನು ಉಸಿರಾಟ ಮಾಡ್ತಾ ಇದ್ದೇನೆ? ಪರಮಾತ್ಮನ ಷಡಕ್ಷರ ಮಂತ್ರವನ್ನು, ಮಹಾಮಂತ್ರವನ್ನು ನಾನು ಉಸಿರಾಟ ಮಾಡ್ತಾ ಇದ್ದೇನೆ. ಮಹಾಮಂತ್ರವನ್ನು ಬಿಟ್ಟು ನನಗೆ ಇನ್ನೊಂದು ಮನಸ್ಸು ಇಲ್ಲ, ಇನ್ನೊಂದು ಧ್ಯಾನವಿಲ್ಲ. ನಾನು ಸಂಪೂರ್ಣವಾಗಿ ಆ ಮಹಾಮಂತ್ರ ಜಪದಲ್ಲಿ ತನ್ಮಯಗೊಂಡಿದ್ದೇನೆ. ಆದ ಕಾರಣ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ನನ್ನ ಉಸುರೇ ನಿನಗೆ ಪರಿಮಳವಾಗಿ ಪುಷ್ಪವಾಗಿ ಪೂಜೆ ಸಲ್ತಾ ಇರಬೇಕಾದ್ರೆ ಮಾತ್ರ ನಾನು ಬೇರೆ ಪತ್ರೆ ಪುಷ್ಪವನ್ನು ತಂದು ನಿನ್ನನ್ನು ಉಪಾಸನೆ ಮಾಡ್ತೇನೆ, ನಿನ್ನನ್ನು ಒಲಿಸ್ಕೊಳ್ತೇನೆ ಅಂತ ಅಂದರೆ ಎಲ್ಲಿಯ ಮಾತು? ಇದು ಮೊದಲನೇದು. ಇನ್ನು 2ನೇ ಹಂತಕ್ಕೆ ಹೋಗ್ತಾರೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಎನ್ನುವ ವಚನದ ಸಾಲಿನ ಮೂಲಕ ಅಕ್ಕ ಮಹಾದೇವಿಯರ ಅಂತರಿಂದ್ರಿಯಗಳು, ಬಹಿರೇಂದ್ರಿಯಗಳು, ಧ್ಯಾನ, ಮೌನ ಇವೆಲ್ಲವೂ ಎಷ್ಟು ಎತ್ತರಕ್ಕೆ ಸಾಗಿದ್ದಾವೆ. ಮೌನ, ಧ್ಯಾನ, ತಪಸ್ಸು ಮುಂದುವರೆದು ಹೇಳ್ತಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ಅನೇಕರು ನಾವು ಸಮಾಧಿಗೆ ಹೋಗ್ತೀವಿ ಅಂತ ಹೇಳ್ಕೊಳ್ತಾರೆ. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳ್ತಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ಶಮೆ ಮತ್ತು ದಮೆ. ಏನು ಶಮೆ ಅಂದರೆ ಬಹಿರಿಂದ್ರಿಯಗಳು ಮತ್ತು ಅಂತರಿಂದ್ರಿಯಗಳು ಇವೆ. ಬಹಿರಿಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅಂತರಿಂದ್ರಿಯಗಳು ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ.
ಈ 9 ಅಂತಃಕರಣ ಬಹಿಷ್ಕರಣಗಳು ಇರುವಾಗ ನಮಗೆ ಶಮೆ ದಮೆ ಅಂದರೆ ಏನು? ಈ ಅಂತಃಕರಣಗಳು ತಮ್ಮ ಇಚ್ಛೆ ಬಂದಂಗೆ, ಈ ಬಹಿಷ್ಕರಣಗಳು ತಮ್ಮ ಇಚ್ಛೆ ಬಂದಂಗೆ ಎಲ್ಲಿ ಬೇಕಲ್ಲಿ ಹೋಗ್ತವೆ. ಅವಕ್ಕೆ ಎಲ್ಲೆಲ್ಲಿ ಇಷ್ಟ ಇದೆ ಆ ಕಡೆಗೆ ಹೊಟ್ಟೋತವೆ. ಆ ಕಡೆಗೆ ಹೋದ ಕಾಲಕ್ಕೆ ಒಳಗಿರೋ ಜೀವಾತ್ಮ ಏನಾಗ್ತಾನೆ? ಅವನು ಪತಿತನಾಗ್ತಾನೆ. ಮನಸ್ಸು, ಇಂದ್ರಿಯಗಳು, ಬಹಿರೇಂದ್ರಿಯಗಳು ವಿಷಯಾಭಿಮುಖವಾಗಿ ಹೋಗಿಬಿಟ್ರೆ ಅವನು ಬಹಳ ದೂರ ಪತಿತನಾಗಿ ಬಿಡ್ತಾನೆ. ಅದಕ್ಕೆ ಅಕ್ಕಮಾದಿಯರು ವಚನದಲ್ಲಿ ಹೇಳ್ತಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ಶಮೆ ದಮೆ ಅಂದರೆ ಏನು? ಅಂತರಿಂದ್ರಿಯ ನಿಗ್ರಹ, ಬಹಿರೇಂದ್ರಿಯ ನಿಗ್ರಹ. ಶಮೆ ಎಂಬುದಾಗಿ ಹೇಳಿದರೆ ಅಂತರಿಂದ್ರಿಯ ನಿಗ್ರಹ, ದಮೆ ಎಂಬುದಾಗಿ ಹೇಳಿದರೆ ಬಹಿರೇಂದ್ರಿಯ ನಿಗ್ರಹ. ನಾವು ಈ ಅಂತರಿಂದ್ರಿಯ ಬಹಿರೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಸಂಯಮದಲ್ಲಿ ಇಟ್ಟುಕೊಳ್ಳಬಲ್ಲೆಯಾದರೆ ನಮ್ಮ ಜೀವನದಲ್ಲಿ ಅಷ್ಟರ ಮಟ್ಟಿಗೆ ಶ್ರೇಯಸ್ಸು ನಮ್ಮ ಹತ್ರ ಬಂತು ಅಂತ ಅರ್ಥ. ಅದಕ್ಕೆ ಅಕ್ಕಮಾದಿಯರು ಹೇಳ್ತಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ನನ್ನ ಅಂತರಂಗ ಬಹಿರಂಗದೊಳಗೆ ಶಮೆ ದಮೆಯನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ನನ್ನ ಅಂತರಿಂದ್ರಿಯ ಬಹಿರೇಂದ್ರಿಯಗಳನ್ನು ಅವುಗಳ ಪಾಡಿಗೆ ನಾನು ಅವುಗಳು ಹೋಗುವುದಕ್ಕೆ ಬಿಡುವುದಿಲ್ಲ. ಅವುಗಳನ್ನು ಸಂಯಮದಲ್ಲಿ ನಿರೋಧಿಸಿದ್ದೇನೆ. ಅವುಗಳನ್ನು ಸಂಯಮ, ಮೌನ, ಅನುಷ್ಠಾನದಲ್ಲಿ ವಿರಾಮಗೊಳಿಸಿದ್ದೇನೆ, ತಲ್ಲೀಯಗೊಳಿಸಿದ್ದೇನೆ. ಆದ ಕಾರಣ ಇಂದ್ರಿಯಗಳು ಬಹಿರೇಂದ್ರಿಯಗಳ ಗೊಡವೆಗೆ ನಾನು ಹೋಗುವ ಅಗತ್ಯವೇ ಇಲ್ಲ. ಅವೇ ಮೌನವಾಗಿ ಬಿಟ್ಟಿದ್ದಾವೆ. ಅವೇ ಪ್ರಗತಿ, ಭಕ್ತಿ, ಅನುಭವ ದಾರಿಯಲ್ಲಿ ಅಡಿ ಇಡ್ತಾ ಇದ್ದಾವೆ. ಆದದ್ದರಿಂದ ಯಾವ ವ್ಯಕ್ತಿಯ ಅಂತರಿಂದ್ರಿಯಗಳು ಬಹಿರೇಂದ್ರಿಯಗಳು ಅನುಷ್ಠಾನ, ಮೌನ, ತಪೋ ಜೀವನದ ಕಡೆಗೆ ಹೋಗ್ತವೆ, ಅಲ್ಲಿ ಪತಿತನಾಗುವ ಬದುಕು ಅವರ ಬದುಕಿನಲ್ಲಿ ಎಂದೂ ಬರುವುದಿಲ್ಲ. ಶಾಂತಿಯೂ ಮುಖ್ಯ, ಸಂಯಮವೂ ಮುಖ್ಯ. ಶಾಂತಿ ಅಂದ್ರೇನು? ಯಾವಾಗಲೂ ನಮ್ಮ ಮನಸ್ಸು ಶಾಂತವಾಗಿರುವುದನ್ನು ನೋಡಿಕೊಳ್ಳುವುದು, ಉದ್ರೇಕಕ್ಕೆ ಒಳಗಾಗದ ಹಾಗೆ. ಸೈರಣೆ ಅಂದ್ರೇನು? ಯಾವಾಗಲೂ ಸಂಯಮದ ಎಲ್ಲೆಯನ್ನು ಬಿಟ್ಟು ಹೋಗದಂತೆ ನಾವು ನೋಡಿಕೊಳ್ಳಬೇಕು. ಮನುಷ್ಯ ಯಾವಾಗ ಶಾಂತಿ ಮತ್ತು ಸೈರಣೆಯನ್ನು ಕಳ್ಕೊಳ್ತಾನೆ, ಆಗ ಅವನು ನೆಗೆಟಿವಿಟಿಯನ್ನು ತನ್ನ ಅಂತರಂಗ ಬಹಿರಂಗದಲ್ಲಿ ತುಂಬಿಕೊಂಡು ಅವನು ಸಲ್ಲದ ಪ್ರತಿಕ್ರಿಯೆಗಳನ್ನು ಮಾಡಿ ತನ್ನ ಜೀವನವನ್ನು ತಾನೇ ಅಧೋಗತಿಗೆ ಕರೆದುಕೊಂಡು ಹೋಗ್ತಾನೆ. ಅದಕ್ಕಾಗಿ ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ಅದಕ್ಕಾಗಿ ನಾನು ಸಮಾಧಿಗೆ ಹೋಗಿ ಕೂತ್ಕೋಬೇಕು ಅನ್ನತಕ್ಕಂಥದ್ದೇನಿಲ್ಲ. ಅಕ್ಕ ಮಹಾದೇವಿಯವರು ತಪೋ ಜೀವನವನ್ನು ನಡೆಸುವಾಗ ಆ ರೀತಿಯಾಗಿ ಕೆಲವರು ನಾವು ಸಮಾಧಿಗೆ ಹೋಗ್ತೀವಿ ಅಂತೇಳಿ ಪ್ರಚಾರ ಮಾಡಿಕೊಂಡು ಸಮಾಧಿಗೆ ಹೋಗ್ತಿದ್ದುಂಟು. ಆದರೆ ಅಂಥ ಸಮಾಧಿ ಸ್ಥಳಕ್ಕೆ ಅವರು ಬೇರೊಂದು ಮೂಲದಿಂದ ಬಾಗಿಲು ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿಕೊಂಡು ಅದರಿಂದ ಅವರು ಹೊರಗೆ ಬಂದು ಬಿಡ್ತಿದ್ರು. ಲೋಕದ ಕಣ್ಣಿಗೆ ಅವರು ಯಾವುದೋ ಒಂದು ಸಮಾಧಿ ಸ್ಥಳಕ್ಕೆ ಹೋಗ್ತಿದ್ರು, ಆದರೆ ನಿಜದಲ್ಲಿ ಅವರ ಸ್ಥಳಕ್ಕೆ ಹೋಗಿದ್ದೇ ಆಯಿತು. ನಂತರ ಅಲ್ಲಿಂದ ಅವರು ಪಾರಾಗಿ ಹೊರಗೆ ಬಂದುಬಿಡ್ತಿದ್ರು, ಬೇರೆ ಹೊರಗಡೆ ಕಾಣಿಸ್ಕೋತಾ ಇರಲಿಲ್ಲ. ಅದಕ್ಕೆ ಅಕ್ಕ ಮಹಾದೇವರು ಹೇಳ್ತಾರೆ, ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ನನಗೆ ಶಾಂತಿ ಮತ್ತು ಸೈರಣೆ, ಶಮೆ ಮತ್ತು ದಮೆ ಇವೆರಡೂ ನನಗೆ ಅನುಕೂಲಕರವಾಗಿರುವಾಗ ಮತ್ತೆ ನಾನು ಸಮಾಧಿಗೆ ಹೋಗಬೇಕು ಅನ್ನತಕ್ಕಂಥ ವಿಚಾರವಾಗಲಿ ಭಾವನೆಯಾಗಲಿ ನನಗೆ ಇಲ್ಲ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ನಾನು ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಅಕ್ಕ ಮಹಾದೇವಿಯವರು ಲೋಕವೇ ತಾನಾದ ಜೀವನ. ತಮ್ಮೊಳಗೆ ಲೋಕವನ್ನು ಬರಲಿಕ್ಕೆ ಬಿಡಲಿಲ್ಲ, ಲೋಕದೊಳಗೆ ತಮ್ಮನ್ನು ತುಂಬಿಬಿಟ್ರು. ಎಂಥ ಅದ್ಭುತ ಸಾಧನೆ ಅಲ್ಲ ಅಕ್ಕ ಮಹಾದೇವಿಯವರು. ತಮ್ಮಲ್ಲಿ ಲೋಕವನ್ನು ತುಂಬಿಕೊಳ್ಳುವುದರ ಬದಲು
ಲೋಕಕ್ಕೆ ತಮ್ಮ ಅನುಭವ ತಪಸ್ಸು ಅನುಷ್ಠಾನ ಜ್ಞಾನವನ್ನು ತುಂಬಿಬಿಟ್ರು. ಹೀಗಾಗಿ ಲೋಕದಲ್ಲಿ ಎಲ್ಲ ಕಡೆ ಅಕ್ಕ ಮಹಾದೇವಿಯವರಿಗೆ ಅಕ್ಕ ಮಹಾದೇವಿಯರ ತಪಸ್ಸು ಅನುಷ್ಠಾನ ಮೌನ ಇವೇ ಕಾಣ್ತಾ ಇದ್ದಾವೆ. ಅಂದಮೇಲೆ ಮತ್ತೆ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ, ನಾನು ಏಕಾಂತದಲ್ಲಿರಬೇಕು, ಒಬ್ಬಳೇ ಇರಬೇಕು ಅನ್ನತಕ್ಕಂಥ ಅಗತ್ಯ ಭಾವನೆ ನನಗಿಲ್ಲ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ. ಈ ಸಾಲನ ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಿದೆ. ಲೋಕವೇ ತಾನಾಗುವುದು, ತನ್ನಲ್ಲಿ ಲೋಕವೇ ಬರುವುದು. ಲೋಕ ತನ್ನಲ್ಲಿ ಬರುವುದು ಅಂದ್ರೇನು? ಲೌಕಿಕ ಲೋಕದ ಸಂಗತಿಗಳು, ಬೇಕಾದಷ್ಟು ಲೋಕದ ಸಂಗತಿಗಳು ಲೌಕಿಕದೊಳಗೆ ತುಂಬ ತುಳುಕಾಡ್ತಾ ಇರ್ತದೆ. ಮನುಷ್ಯ ಎಲ್ಲಿ ಲೌಕಿಕರಾಗಿರ್ತಾರೆ ಅಲ್ಲಿಯವರೆಗೆ ನಮ್ಮ ಜೀವನ ಬಹಳಷ್ಟು ಹಿಮ್ಮುಖವಾಗಿ ಹೋಗ್ತದೆ. ಆದರೆ ಲೋಕದಲ್ಲಿಯೇ ತನ್ನನ್ನು ತುಂಬಿಬಿಟ್ರೆ, ಯಾವ ಲೋಕವು ಲೌಕಿಕದಲ್ಲಿ ತೇಲಿ ಮುಳುಗಿ ನೋವುಗಳಲ್ಲಿ ಒದ್ದಾಡ್ತಾ ಇರ್ತದೆಯೋ ಅಂಥ ಲೋಕಕ್ಕೇನೆ ಆನಂದವನ್ನು ಹರಿವಿಬಿಟ್ರೆ, ತುಂಬಿಬಿಟ್ರೆ ನಮ್ಮ ಜೀವನವೇ ಆನಂದಮಯವಾಗ್ತದೆ. ಅದನ್ನು ಇಲ್ಲಿ ಅಕ್ಕ ಮಹಾದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ. ಹೀಗೆ ಅಕ್ಕ ಮಹಾದೇವಿಯವರು ಧ್ಯಾನ ಅನುಷ್ಠಾನ ತಪಸ್ಸಿನಲ್ಲಿ ಎಷ್ಟು ಎತ್ತರಕ್ಕೆ ಹೋಗಿದ್ದರು ಎಂಬುದನ್ನು ಈ ವಚನದ ಸಾಲುಗಳು ವಿವರಿಸ್ತವೆ.